ಹಾಯ್ ಗೈಸ್, ಇವತ್ತಿನ ವಿಡಿಯೋಲಿ ನೋಡ್ಬೋದು ಲಾಂಗ್ ಹಾರ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಜಸ್ಟ್ 40 to 50 ಗ್ರಾಮ್ಸ್. ಇದರಲ್ಲೇ ನೋಡಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಂತ ಹೇಳಿ, ಎಷ್ಟು ಬ್ರಾಡಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂಥೇಳಿ ನಂಗೆ ತುಂಬಾ ಇಷ್ಟ ಆಯಿತು. ಮುಹೂರ್ತಕ್ಕೆ, ರಿಸೆಪ್ಷನ್ಗೆ ಈ ಥರ ಜಸ್ಟ್ ಸಿಂಗಲ್ ಹಾರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೇಟ್ಲೆಸ್ ಕಾನ್ಸೆಪ್ಟಲ್ಲಿ ನನಗೆ ಪ್ಯಾಟರ್ನ್ಸ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ನೆಕ್ಲೆಸ್ ಅಥವಾ ಚೋಕರ್ ಜೊತೆ ಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಬಂದುಬಿಟ್ಟು ಟ್ರೆಡಿಷ್ನಲ್ ಹಾರ, ನನಗೆ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಪರ್ಟಿಕ್ಯುಲರ್ ಸೆಟ್ ಬಂದುಬಿಟ್ಟು ಜಸ್ಟ್ 50 ಗ್ರಾಮ್ಸ್ ವಿತ್ ನೆಕ್ಲೆಸ್ ಆ್ಯಂಡ್ ಲಾಂಗ್ ಚೈನು. ಒಂದು 10-15 ಗ್ರಾಮ್ಸ್ಗೆ ಜುಮ್ಕಿ ಪೇರ್ ಮಾಡಿದ್ರೆ ಒಂದು ಸೆಟ್ ಜ್ಯುವೆಲರಿನೇ ಆಗುತ್ತೆ. ಒಂದು 65 ಗ್ರಾಮ್ ಒಳಗೆ ಒಂದು ಸೆಟ್ ಜ್ಯುವೆಲರಿನೇ ಇದಾಗಿಬಿಡುತ್ತೆ. ಇದು ಬಂದುಬಿಟ್ಟು ಮುಹೂರ್ತಕ್ಕೆಲ್ಲ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬ್ರೈಡ್ಗೆ ಟ್ರೆಡಿಷ್ನಲ್ ಲಕ್ಷ್ಮಿ ಪೆಂಡೆಂಟ್ ಬಂದಿರೋದ್ರಿಂದ ಸೈಡಲ್ಲಿ ನೋಡ್ಬೋದು ಮಿನಿ ಮ್ಯಾಂಗೋಸ್ ಬಂದಿದೆ. ಆ್ಯಂಡ್ ಇದು ಬಂದುಬಿಟ್ಟು ನೀವು ನೋಡ್ಬೋದು ಕಾಸಿನ ಥರ ಫುಲ್ಲು ಬಂದುಬಿಟ್ಟು ಪೆಂಡೆಂಟು. ಇದು ಬಂದುಬಿಟ್ಟು ಒಂದು ಮಿಡ್ ಏಜ್, ನಮ್ಮ ಮಮ್ಮಿ ಏಜ್ ಆ ಥರ ಏಜ್ ಅವ್ರು ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಒಕೇಶನ್ಸ್ಗೆ ನಾವು ಸಿಂಗಲ್ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ 30 to 40 ಗ್ರಾಮ್ಸ್ ಅಂತಲೇ ಹೇಳ್ಬೋದು. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಯಾವತ್ತೂ ವೇಸ್ಟ್ ಆಗೋಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಒನ್ ಆಫ್ ಅ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ವೆಯ್ಟ್ಲೆಸ್ ಜ್ಯುವೆಲರಿ ಇಷ್ಟು ಬ್ರಾಡಾಗಿ ಬರಬೇಕಾದ್ರೆ ಆಬ್ವಿಯಸ್ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಇದು ನೋಡಿ, ಇದು ಇವಾಗಿನ ಟ್ರೆಂಡ್ ಪರ್ಲ್ ಹಾರಮ್ಮ. ಜಸ್ಟ್ 18 ಗ್ರಾಮ್ಸ್ ಇದೆ ಪೆಂಡೆಂಟು. ನನಗೆ ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು. 18 ಗ್ರಾಮ್ಸ್ಗೆ ತುಂಬಾ ವರ್ತ್ ಅಂತ ಹೇಳ್ಬೋದು. ಇವಾಗ ಇದು ವೆಯ್ಟ್ಲೆಸ್ ಕಾನ್ಸೆಪ್ಟ್. ಈ ಥರ ಪರ್ಲ್ಸ್ಗೆ ನಾವು ಡಿಫ್ರೆಂಟ್ ಪೆಂಡೆಂಟ್ಸ್ ಜೊತೆ ಪೇರ್ ಮಾಡ್ಬೋದು. ನಾನು ಅದರದ್ದು ಸಪ್ರೇಟ್ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ, ಯಾವುದೆಲ್ಲ ರೀತಿ ನೀವು ಪೇರ್ ಮಾಡ್ಬೋದು ಅಂತ ಹೇಳಿ. ನನಗೆ ಇದು ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ, ಹಾರ ವಿತ್ ಇಯರಿಂಗ್ಸ್ ಜಸ್ಟ್ 40 ಗ್ರಾಮ್ಸ್ ನನಗೆ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಶಾಪಲ್ಲಿ ಹಾರ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಬ್ರೈಡ್ಸ್ ಯಾರಾದರೂ ಒಳ್ಳೆ ಜ್ಯುವೆಲರಿ ಶಾಪ್ ಹುಡುಕ್ತಾ ಇದ್ದರೆ ನೀವು ಜಸ್ಟ್ ಒಂದು ಸತಿ ವಿಸಿಟ್ ಮಾಡಿ, ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು. ನನಗೆ ಇವ್ರ ಕಲೆಕ್ಷನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಯೂನಿಕ್ ವಿತ್ ವೆರಿ ಲೈಟ್ ವೆಯ್ಟ್ಲೆಸ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಆದ್ದರಿಂದ ನಾನು ಒಂದು ಸತಿ ಈ ಶಾಪಿಗೆ ವಿಸಿಟ್ ಮಾಡಿ ನಿಮಗೆ ಇನ್ ಡೀಟೇಲ್ ವಿಡಿಯೋ ಶೇರ್ ಮಾಡ್ತೀನಿ. ಆ್ಯಂಡ್ ನೋಡಿ, ಇದು ಬಂದುಬಿಟ್ಟು ಇವಾಗಿನ ಟ್ರೆಂಡ್ ಹಾರ. ಜಸ್ಟ್ 43 ಗ್ರಾಮ್ಸ್ 2 ಲೇಯರ್ಡ್ ಹಾರ ಅಂತ ಹೇಳ್ತಾರೆ. ಎಷ್ಟು ಬ್ರಾಡಾಗಿದೆ ನೋಡಿ, ಎಷ್ಟು ಹೆವಿ ಅನಿಸುತ್ತೆ. ನೀವು ನೋಡಿದ್ರೆ ಏನಿಲ್ಲ ಅಂದ್ರೂ 100 to 120 ಗ್ರಾಮ್ಸ್ ಅಂತ ಹೇಳ್ಬೋದು. ಈ ಹಾರ ಜಸ್ಟ್ 43 ಗ್ರಾಮ್ಸ್ ಕೊಡ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು ಮ್ಯಾಂಗೋ ಹಾರ, ಮಿನಿ ಮ್ಯಾಂಗೋಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ಕೇರಳ ಆ್ಯಂಡ್ ಮ್ಯಾಂಗ್ಳೂರ್ ಸೈಡ್, ಉಡುಪಿ ಆ ಸೈಡ್ ತುಂಬಾ ಫೇಮಸ್ ಡಿಸೈನ್. ಇದು ತುಂಬ ಎಲಿಗೆಂಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ವಿತ್ ಚೈನ್, ಅದೇ ಪರ್ಲ್ಸ್ ಜೊತೆ ಇತ್ತು. ಇದು ಬಂದುಬಿಟ್ಟು ಕಲರ್ ಬೀಡ್ಸು ವಿತ್ ಪೆಂಡೆಂಟು. ನೋಡಿ, ಜಸ್ಟ್ 37 ಗ್ರಾಮ್ಸ್. ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದು ಸಿಂಗಲ್ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸಮ್ ಚೋಕರ್ ಪೇರ್ ಮಾಡಿದ್ರೆ ಇನ್ನೂ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಪೇರಪ್ ಮಾಡಿದಾಗ ಆ ಜ್ಯುವೆಲರಿ ಎಲಿಗೆಂಟೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಾನ್ಸೆಪ್ಟ್ ಬಂದುಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಈ ಬೀಡ್ಸ್ ಜ್ಯುವೆಲರಿಯಲ್ಲಿ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಡಿಸೈನ್ಸ್ ಜೊತೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ. ನಾನು ಹೇಗೆಲ್ಲ ಈ ಥರ ಬೀಡ್ಸ್ನ ಪೇರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ವಿತ್ ಡಿಫ್ರೆಂಟ್ ಮಾಡಲಲ್ಲಿ, ಸೇಮ್ ಮಾಡಲ್ ಬೇರೆ ಡಿಫ್ರೆಂಟ್ ಮಾಡಲಲ್ಲಿ ಹೇಗೆ ಪೇರ್ ಮಾಡೋದು ಅಂತ ಸಹಿತ ಶೇರ್ ಮಾಡ್ತೀನಿ. ನೋಡಿ, ಇದು ಬಂದುಬಿಟ್ಟು ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಹಾರ ನನಗೆ ತುಂಬ ಇಷ್ಟ ಆಯಿತು. ಸೈಡಲ್ಲಿ ಬಂದಿರುವಂತಹ ಈ ಥರ ಸ್ಟೋನ್ ಡೀಟೇಲಿಂಗು ವಿತ್ ಹಾರ, ಇದೇ ಒಂದು ಗ್ಲ್ಯಾಮ್ ಅಂತ ಹೇಳ್ಬೋದು. ಸ್ಟೋನ್ ಡೀಟೇಲಿಂಗ್ ಬಂದಿರೋದು ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ. ಜಸ್ಟ್ ಒಂದು ಹಾರ ಹಾಕಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು. ಇದು ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗೆ ಈ ಪರ್ಟಿಕ್ಯುಲರ್ ಹಾರ. ಕಾಂಟ್ರಾಸ್ಟ್ ರೇಷ್ಮೆ ಸೀರೆ ಮೇಲೆ ಆ ನೆಕ್ ಪೀಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಇನ್ನೊಂದು ಹಾರ, ಜಸ್ಟ್ 34 ಗ್ರಾಮ್ಸ್ಗೆ ನೆಕ್ಲೆಸ್ ಸಹಿತ ಬರಲ್ಲ, ಅದರಲ್ಲಿ 34 ಗ್ರಾಮ್ಸ್ಗೆ ಹಾರ. ಸೂಪರ್ ಕಲೆಕ್ಷನ್.